ನಮಸ್ಕಾರ ವೀಕ್ಷಕರೇ, ನಾನೀಗ ಚುಂಚನಕಟ್ಟೆ ಜಾತ್ರೆಗೆ ಬಂದಿದ್ದೀನಿ. ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ನಾನು ಇಲ್ಲಿ ಬಂದಿದ್ದೀನಿ. ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರಿ, ಚುಂಚನಕಟ್ಟೆ ಜಾತ್ರೆ ಶುರುವಾಗಿದೆ ಅಣ್ಣ, ಬನ್ನಿ ಬನ್ನಿ ಅಂತ. ಸೊ ನೆನ್ನೆ ಬರೋಕ್ಕಾಗಲಿಲ್ಲ, ಇವತ್ತು ಬಂದಿದ್ದೀನಿ. ಚುಂಚನಕಟ್ಟೆ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಲ್ಲಿ ಬರುತ್ತೆ. ಮುಂಚೆ ಇದು KR ನಗರ ತಾಲೂಕಲ್ಲಿತ್ತು, ಈಗ ಸಾಲಿಗ್ರಾಮ ತಾಲೂಕಲ್ಲಿ ಸೇರಿಸಿದ್ದಾರೆ. ಭಾಳ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಇದು. ನಾನು ಮೊದಲು ಇಲ್ಲಿ 2018ರಲ್ಲಿ ಬಂದಿದ್ದೆ, ಅಂದರೆ ಇದು 7ನೇ ವರ್ಷ ನಂದು. ಕರೋನಾ ಟೈಮಲ್ಲಿ 1 ವರ್ಷ ನಡೆದಿಲ್ಲ, ಅದು ಬಿಟ್ಟರೆ ಇದು 6ನೇ ವರ್ಷದ ಸತತವಾಗಿ 7ನೇ ವರ್ಷ 6ನೇ ವರ್ಷದ ನನ್ನ ಚಿತ್ರೀಕರಣ. ಸೊ ನೀವೆಲ್ಲ ನನಗೆ ಚಪ್ಪಾಳೆ ಹೊಡಿಬೇಕು. ಪ್ರತಿ ವರ್ಷ ಇಲ್ಲಿ ಬಂದು ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ನೀವು ಜೋರ ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಹೇಗೆ ಅಂದರೆ ನನಗೆ ಕೇಳಿಸ್ಬೇಕು, ಕಾಣಿಸ್ಬೇಕು. ಹೇಗೆ ಕಾಣಿಸೋದು? ನೀವೆಲ್ಲ ಕಾಮೆಂಟ್ಸ್ ಮುಖಾಂತರ ನನಗೆ ಚಪ್ಪಾಳೆ ಹೊಡೆದ್ರೆ ನನಗೆ ಕಾಣಿಸುತ್ತೆ. ನೋಡೋಣ ಈ ವಿಡಿಯೋಗೆ ಎಷ್ಟು ಜನ ಕಾಮೆಂಟ್ಸ್ ಮಾಡ್ತೀರಾ. ಆ ಕಾಮೆಂಟ್ಸ್ ಮುಖಾಂತರ ನಮಗೆ ಚಪ್ಪಾಳೆ ಹೊಡಿತೀರಾ ನೋಡೋಣ. ನಮಗೆ 7 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 7 ಲಕ್ಷದಲ್ಲಿ 7,000 ಜನ ಆದರೂ ನಮಗೆ ಕಾಮೆಂಟ್ಸ್ ಮಾಡಿದ್ರೆ ಒಂದು ವಿಡಿಯೋಗೆ ಎಷ್ಟು ಚೆಂದ ಇರುತ್ತಲ್ವ. ಸೊ ಈ ವಿಡಿಯೋಗೆ ಆದಷ್ಟು ಹೈಯೆಸ್ಟ್ ಕಾಮೆಂಟ್ಸ್ ಮಾಡಿ. ನಿಮಗೆ ನಮ್ಮ ವಿಡಿಯೋ ಏನು ಅನಿಸುತ್ತೆ ಅಂತ ದಯವಿಟ್ಟು ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಓಕೆನಾ? ಒಳ್ಳೆ ಎತ್ತುಗಳಿದ್ದಾವೆ ಇಲ್ಲಿ, ಭಾಳ ಶೋಕಿ ಎತ್ತುಗಳು, ಭಾಳ ಚೆನ್ನಾಗಿದ್ದಾವೆ. ಕೇಳೋಣ ಬನ್ನಿ ಅವರು. ಅಣ್ಣ ಯಾವ್ರವು? ಸಾಲಿಗ್ರಾಮದವರಲ್ಲ? ಹಾಂ. ಯಾವತ್ತು ನೆನ್ನೆ ಬಂದ್ರಾ? ಇವತ್ತೆಲ್ಲ ಫುಲ್ ಬಂದ್ಬಿಡ್ತಾರಲ್ಲ? ಇವತ್ತು ಬರೋರೆಲ್ಲ ಬಂದ್ಬಿಡ್ತಾರೆ. ಹಾಂ, ಫುಲ್ ಸೇರ್ಕೊಬಿಡ್ತವೆ. ವ್ಯಾಪಾರಸ್ಥರು ಬಂದಿದ್ದಾರೆ ಅಣ್ಣ? ಬಂದಿದ್ದಾರೆ. ಹಾಂ, ಭಾಳ ಚೆನ್ನಾಗಿ ಸಾಕಿದ್ದೀರಾ. ಏನು ರೇಟ್ ಇವೆ? 2 ಲಕ್ಷ ಹೇಳ್ತೀರಾ? ಅಲ್ಲಿ ಹಾಕಿಲ್ಲ ಇನ್ನೂ? 2 ಹಾಂ ಹಾಂ. ಇವು 4 ಇವು ಏನು ರೇಟು? 2.5. ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಸರಿ ಅಣ್ಣ? ಪಾಂಡು ಹೇಳಿ. ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಹೇಳಿ. 7760749501. ನಿಮ್ಮ ಹೆಸರು? ಕಿರಣ್ ಅಂತ. ಎಷ್ಟು ನೋಡಿದೆ ಒಟ್ಟು ನಿಮ್ಮವು? ಇವೆಲ್ಲ ನಿಮ್ಮದೇನಾ? ಹೌದಾ? ಅವೆಲ್ಲ 1 ಕಿಲೋ ಚೆನ್ನಾಗಿದ್ದಾವೆ. ಹಾಂ, ವರ್ಷ ಬರ್ತೀರಾ ಇಲ್ಲಿ? ಬಂದು ಇಲ್ಲಿ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು. ಸಾಲಿಗ್ರಾಮ ನಿಮ್ಮದೇ ತಾಲೂಕು, ನಿಮ್ಮದೇ ಊರು ಜಾತ್ರೆ ಇದು. ಭಾಳ ಅದ್ದೂರಿ ನಡೀತಲ್ಲ ಜಾತ್ರೆ ಇದು. ಅದೇ ಖುಷಿ ಆಯ್ತದೆ ಎಲ್ಲ ನೋಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದೀರಾ. ಯಾರಾದರೂ ಬರೋರಿದ್ರೆ ನಿಮ್ಮ ನಂಬರಿಗೆ ಕರೆ ಮಾಡ್ತಾರೆ, ಹೆಂಗೆ ಬರ್ಬೇಕು ಅಂತ ಹೇಳಿ. ಸರಿ ಸರಿ, ಸಾಲಿಗ್ರಾಮಕ್ಕೆ ಬಂದರೆ ಕೊಡಿಸ್ತೀವಿ. ಹಾಂ, ಅಲ್ಲ ಕೊಡಿಸ್ತೀರಾ? ಅಲ್ಲ ಇವತ್ತು ಜಾತ್ರೆ ಬರೋರಿದ್ರೆ ಇಲ್ಲೇ ಇರ್ತೀವಿ. ಅದೇ ಇರ್ತೀರಾ? ಹಾಂ. ಯಾವ್ರಣ್ಣ? ಸಾಲಿಗ್ರಾಮದವರು ಎಲ್ಲ ಈ ಕಡೆ ಇದೀರಿ ನೀವು? ಸಾಲಿಗ್ರಾಮದವರು? ಸಾಲಿಗ್ರಾಮ, ಚಿಕ್ಕನಕಳೆ. ಹಾಂ, ಎಲ್ಲ ಈ ಕಡೆ ಇದೆ. ಹಾಂ, ಭಾಳ ಚೆನ್ನಾಗಿ ಸಾಕ್ತೀರಾ ನಿಮ್ಮ ಕಡೆ ಎಲ್ಲ ದನಗಳು, ಎತ್ತುಗಳು. ಜಾತ್ರೆಗೋಸ್ಕರನೇ ಆ ಟೈಮಲ್ಲಿ ಕೆಲಸ ಮಾಡಲ್ಲಲ್ವಾ? ಮಾಡ್ತೀವಿ, ಫಸ್ಟ್ ಕೆಲಸ ಮಾಡ್ತೀವಿ. ಅಲ್ಲ, ಜಾತ್ರೆ ಬರುವಾಗ 1 ತಿಂಗಳು ಕೆಲಸ ಮಾಡಲ್ಲ? 2 ತಿಂಗಳು ಮಾಡಲ್ಲ. 2 ತಿಂಗಳು ಚೆನ್ನಾಗಿ ಮೇಯ್ಸಿ. ದೀಪಾವಳಿ ಮಾಡಲ್ಲ. ದೀಪಾವಳಿಯಿಂದ ಮೇಯ್ಸ್ತದೆ. ಹಾಂ, ಅದೇ ನೋಡಿ ಎಷ್ಟು ಚೆನ್ನಾಗಿ. ನವೆಂಬರಿಂದ ಜನವರಿ ಮಾಡಲ್ಲ. ಇಲ್ಲಿಂದ ಮತ್ತೆ ಭಾಗ ಮಾಡ್ತೀವಿ. ಅದೇ ಮಾಮೂಲಿ, ಅದು ಇರುತ್ತೆ, ಕೆಲಸ ಮಾಡ್ಬೇಕಲ್ಲ. ಇವು ನಿಮ್ಮವೆಲ್ಲ? ಅದು ನಮಗೆ. ಇವೆಷ್ಟು ಒಂಟಿನ ಇದು? ಯಾಕೆ ಜೋಡಿ ಹಾಕ್ಲಿಲ್ವಾ? ಇವಾಗ ಹಾಕ್ಬೇಕು, ಅದಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸಿಗ್ತಾ ಇಲ್ಲಲ್ಲ? ಇವಾಗ ಹಾಕ್ಬೇಕು ಅಂತ ಹುಡುಕಾಗ್ಲಿ. ಅಲ್ಲಿ ಹಾಕಿದ್ಯಾ? ಈಗ ಹಾಕಿದೆ. ಹಾಂ ಹಾಂ. ಯಾರು ಕೇಳಿದ್ರೆ ಏನು ಹೇಳ್ತೀರಾ? ಅದಕ್ಕೆ 1.5 ಹೇಳ್ತಾ ಇದ್ದೀವಿ. 1.5. ಇದು ಜೋಡಿ ಹಾಕಿದ್ರೆ ಅದು ಬೆಲೆನೇ ಬೇರೆ. ಜೋಡಿ ಹಾಕ್ಬೇಕು ಅದಕ್ಕೆ. ಹೌದೌದು, ಚೆನ್ನಾಗಿದೆ. ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಸರಿ ಅಣ್ಣ? ರವಿ ಅಂತ. ಮೊಬೈಲ್ ನಂಬರ್ ಹೇಳಿ. 96 ಜೋರ ಹೇಳಿ. 9611092046. ನಿನ್ನೆ ಬಂದ್ರಾ? ಇವಾಗ ಬಂದು. ಈಗ ಬರ್ತಾ ಇದ್ದೀರಾ? ಇವಾಗ ಬಂದಿದ್ದೀವಿ. ಸೊ ಈ ವರ್ಷ ಭಾರಿ ಚೆನ್ನಾಗಿ ಸೇರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಪರವಾಗಿಲ್ಲ, ಸೇರ್ತಾ ಇತ್ತು ವರ್ಷ. ವರ್ಷ ಇಷ್ಟು ಬರ್ತಿರಲಿಲ್ಲ. ಈ ವರ್ಷ ಚೆನ್ನಾಗಿ ಸೇರ್ತಾ ಇದೆ. ಹಾಂ, ವ್ಯಾಪಾರಸ್ಥರು ಬರೋರು ಯಾರು ಬಂದರೆ ಒಳ್ಳೆ ವ್ಯಾಪಾರ ಆಗುತ್ತೆ.
ನಮಸ್ಕಾರ ಲಕ್ಕಣ್ಣರೇ. ನಮಸ್ಕಾರ ಸ್ವಾಮಿ. ಚುಂಚನಕಟ್ಟೆಗೆ ಬಂದ್ಬಿಟ್ಟಿದ್ದೀರಾ? ಚುಂಚನಕಟ್ಟೆಗೆ ಇವತ್ತು ಬಂದಿದ್ದೀನಿ ಸ್ವಾಮಿ. ಹೌದೌದು. ದನ ಎಲ್ಲ ಬಂದ್ಬಿಟ್ಟಿದ್ದಾರೆ. ಜಾತ್ರೆ ಇದ್ರೆ ನೀವು ಬರ್ತೀರಾ ನೋಡಿ, ನಾವು ಬರ್ತೀವಿ, ನೀವು ಬರ್ತೀರಾ? 5ನೇ ತಾರೀಕು ಅಂತ ಹಾಕ್ಬಿಟ್ಟಿದ್ರಿಂದ ಸ್ವಲ್ಪ ತಡ ಆಗಿದೆ. ಅದು ಕೆಲವರು ಸ್ವಲ್ಪ ಕನ್ಫ್ಯೂಸ್ ಆಯ್ತದು. ಭಾರಿ ಜನಗಳು ವ್ಯಾಪಾರಗಾರ ಬಂದಿದ್ದಾರೆ. ಜನಗಳು ಇವತ್ತು ಬರ್ತಾ ಇದಾವೆ ಸರ್. ತುಂಬಾ ಜಾತ್ರೆ. ಅದೇ ಭಾರಿ ಜನ ಕೇಳ್ತಾ ಇದ್ದಾರೆ. ಒಳ್ಳೆ ವ್ಯಾಪಾರಸ್ಥರು ಇದ್ದಾರೆ. ಅದೇ ರೈತರು ಮನ್ಸು ಮಾಡಿದ್ರೆ ಅವರು ಒಂದ್ 4 ಕಾಸು ಮಾಡ್ಕೊಬಹುದು. ನೋಡಿ ಸರ್, ನಾನು ಮಿರ್ಲೆ ಇವ್ರಿಗೆ ಇವತ್ತು ನಾನು ನಿಮ್ಮ ಅಣ್ಣ ಇವು ನಿಮ್ದು ಮಿರ್ಲೆನಾ? ನಿಮ್ಮ ಹೆಸರು? ಅನಿಲ್ ಅವರು. 1,70,000 ಹೇಳ್ತಾ ಇದಾರೆ. ಎಷ್ಟು ಹೇಳ್ತೀರಾ? 1,70,000. ಓಕೆ ಓಕೆ. ಸಾಕ್ತೀನಪ್ಪ ಕೊಡು ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿದಾವೆ. ಸಾಕೋರ್ಗೆ ವಹಿವಾಟು ನಡೀತದೆ. ಮಾತಾಡಿ. ಹಿಂಗಾಗಿ ನಾನು ಚುಂಚನಕಟ್ಟೆಗೆ ಬಂದಿದ್ರಿಂದ ಆ ರಾಮದೇವರ ಸನ್ನಿಧಿಯಲ್ಲಿ ಹೌದು ಒಂದು 4 ಜನ ನಮ್ಮ ಹಳ್ಳಿಕಾರ್ ತೇಳಿ ಸಾಕುವಂತ ಯುವಕರಿಗೆ ಹಿತವಚನಗಳು ಹೇಳೋಣ ಅಂತ ಬಂದೆ. ಅದರಿಂದ ಇದು ಬಹಳ ಇತಿಹಾಸ ಪ್ರಸಿದ್ಧವಾದದ್ದು. ಹೌದು. ಮೇಲಾಗಿ ಇಂಡಿಯನ್ ಕೌ ನಾಗೇಶ್ ಅವರು ಸಂಪಾದಕ ತನದಲ್ಲಿ ಕೆಲವು ತಿಳಿಗಾರ ಡೈರೆಕ್ಟರಿ ಅಂತ ಕೊಟ್ಟಿದ್ದಾರೆ. ಮಾಡಿದೀವಿ. ನಮ್ಮ ಜಾತ್ರೆಯಲ್ಲಿ ಒಂದೊಂದು ತಿಳಿಗಾರರಿಗೆ ಒಂದೊಂದು ಕೊಟ್ಟು ಅವರ ಒಂದು ವಿಳಾಸಗಳನ್ನ ಕೇಳ್ಕೊಂಡು ವ್ಯಾಪಾರಗಳು ಮಾಡ್ಕೊಳ್ಳಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಆ ಇಂಡಿಯನ್ ಕೌ ನಾಗೇಶ್ ಅವರಿಗೆ ನಾವು ಹೇಳ್ತೀವಿ. ಇರ್ಲಿ, ನಾವು ತೊಳಿಗಾರರ ಪರವಾಗಿರ್ತೀವಿ ಯಾವತ್ತು ನಾವು. ಇಷ್ಟಾಗಿ ನಾವು ಚುಂಚನಕಟ್ಟೆ ಜಾತ್ರೆಗೆ ಬಂದಿದ್ದ ಉದ್ದೇಶ ಇಷ್ಟೇ. ಈ ಜಾತ್ರೆಯಲ್ಲಿ ಅನೇಕ ಉತ್ತರ ಕರ್ನಾಟಕದಿಂದ ಜನ ಬರ್ತಾರೆ, ತಗೊಂಡೋಗ್ತಾರೆ. ಮಹಾರಾಷ್ಟ್ರದ ಕಡೆಯಿಂದ ಬಂದು ಒಳ್ಳೆ ಕರುಗಳು ತಗೊಂಡೋಗಿ ಮೆರೀತಾರೆ. ರೈತರು ಕೈ ತುಂಬಾ ಕಾಸು ಮಾಡ್ಕೊಂಡು ಸಂತೋಷವಾಗಿ ಮತ್ತೊಂದು ಹಳ್ಳಿಕಾರ ತಳಿಗಳನ್ನ ಕಟ್ಲಿ ಅಂತಂದ್ಬಿಟ್ಟು ನಾನು ಆಶಿಸ್ತೇನೆ. ಅಷ್ಟು ಅಲ್ಲದೆ ಈ ಮೈಸೂರು ಜಿಲ್ಲೆಯಲ್ಲಿ ಅನೇಕ ಜನ ನಮ್ಮ ಇಂಡಿಯನ್ ಕೌ ಪರವಾಗಿ ಹಳ್ಳಿಕಾರ ಮೇಯಿಸುವಂತ ಸಂಘ ಪರಿವಾರದವರು ಸೇರ್ಕೊಂಡು ಇದನ್ನ ಹೆಚ್ಚಾಗಿ ಬೆಳೆಸಬೇಕು ಅಂತಂದ್ಬಿಟ್ಟು ಅವರ ಒಂದು ಅಪೇಕ್ಷೆ ಮೇರೆಗೆ ಜಾತ್ರೆಗಳಿಗೆ ನಾನು ಹೋಗ್ಬಿಟ್ಟು 4 ಮಾತು ಮಾತಾಡ್ತೇನೆ. ನೀವು ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದೀರಲ್ಲ ಹಳ್ಳಿಕಾರ್ಗೆ. ನಮಗಿಂತ ಮುಖ್ಯವಾಗಿ ನೀವು ಎಲ್ಲಾ ಜಾತ್ರೆಗಳಲ್ಲಿ ಎಲ್ಲರ ಮುಖ ಕಾಣಿಸಂಗೆ ಮಾಡಿ ಜನಗಳಿಗೆ ಭಾರಿ ಅನುಕೂಲ ಮಾಡ್ತಾ ಇದ್ದೀರಿ, ಉಪಕಾರ ಮಾಡ್ತಾ ಇದ್ದೀರಿ. ನಿಮ್ಗೆ ಎಷ್ಟೊಂದು ಧನ್ಯವಾದಗಳು ಹೇಳುದು ಸರ್. ಇಷ್ಟಾಗಿ ನಾವು ಹಳ್ಳಿಕಾರ ಸಾಕ್ಬೇಕು ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ನೋಡಿ ಸರ್, ಶ್ರೀರಾಮಚಂದ್ರ ಎಲ್ಲಿರ್ತಾನೋ ಅಲ್ಲಿ ಆಂಜನೇಯ ಇರ್ತಾನೆ. ಆಂಜನೇಯ ಇರುವ ಜಾಗದಲ್ಲಿ ಜಾತ್ರೆ ನಡೀತದೆ. ಜಾತ್ರೆ ನಡೆಯೋ ಜಾಗಕ್ಕೆ ಜನ ಬರ್ತಾರೆ ಸರ್. ಯಾಕೆಂದ್ರೆ ಜಾತ್ರೆ ನಡಿಬೇಕು, ಇಲ್ಲಿ ಇತಿಹಾಸ ಇರ್ತದೆ, ಸಂಸ್ಕೃತಿ, ಸ್ವಾಭಿಮಾನ ಎಲ್ಲ ತಿಳ್ಕೊಂಡಿರುವಂತ ಜನ ಬರ್ತಾರೆ ಸರ್. ಅದರಿಂದ ಮತ್ತೊಂದ್ ಸಾರಿ ಹೇಳ್ತೀನಿ, ಯುವಕರಿಗೆ ನೀವೆಲ್ಲ ಹಳ್ಳಿಕಾರ್ ತೇಳಿ ಸಾಕ್ರಪ್ಪ, ನೀವು ಚೆನ್ನಾಗಿ ಉದ್ಧಾರ ಆಗಿ, ನೀವು ಪುಣ್ಯವಂತರಾಗಿ ಸಿರಿವಂತರಾಗ್ಲಿ ಅಂತ ನಾನು ಅವ್ರಿಗೆ ಹೇಳ್ತಾ ನನ್ನ ವಂದನೆಗಳು ತಿಳಿಸ್ತಾ, ಯಾರಾದ್ರೂ ಕೇಳ್ಕೊಂಡು ಬಂದ್ರೆ ನಾನು ತಿಳಿಗಾರರ ಡೈರೆಕ್ಟರ್ನ ಒಂದು ಕೊಟ್ಟು ಅವ್ರು ಇದ್ದಿದ್ದ ಜಾಗದಿಂದಾನೆ ಎಲ್ಲರ ವಿಳಾಸ ತಗೊಂಡು ಅವರು ವ್ಯಾಪಾರ ಮಾಡ್ಕೊಂಡ್ಲಿ ಅಂತ ಆಶಿಸ್ತೀನಿ ಸ್ವಾಮಿ. ತಮ್ಮ ನಂಬರ್ ಹೇಳಿ. ನನ್ನ ನಂಬರ್ 9900301976. ಸಾಧ್ಯವಾದಷ್ಟು ಜನ ನಾನು ಕಂಡಿದ್ದಾರೆ. ಈಗ ನಾನು ಮುಖ ಪರಿಚಯನೇ ಇರೋದಿಲ್ಲ. ನಾನು ಈ ಜಾತ್ರೆಯಲ್ಲಿ ಅನೇಕ ಅಪ್ಪ ಅಂತಾರೆ, ತಾತ ಅಂತಾರೆ, ಎಲ್ಲರೂ ಸ್ಪಂದಿಸ್ಕೊಂಡು ಓಡಾಡ್ತಾ ಇದೀವಿ ಸರ್. ನನ್ಗೆ ಮಿರ್ಲೆ ಗೌಡ ಈ ಕರು ಸಾಕಿದ್ದಾರೆ. ಅಣ್ಣ ಮನೆ ಊಟದವ ತಂದವ ಸರ್? ನೀವು ಊಟ ಮಾಡಿದ್ದ? ಇಲ್ಲ ಸರ್, ಕರ್ನಾಟಕ ಯೋಗಿ ಊಟ ಮಾಡಿದ್ದ. ಹೌದಾ? ಓಕೆ. ನೀವು ತಗೊಂಡ್ರಾ? ಚೆನ್ನಾಗಿದಾವೆ, ಚೆನ್ನಾಗಿ ಕೂಡಿದಾವೆ. ಎಷ್ಟು ತಿಂಗಳು? 8 ತಿಂಗಳು ಅಷ್ಟೇ. ನೋಡಿ ಹಳ್ಳಿಕಾರ್ಗೆ ಎಷ್ಟು ಪ್ರಾಮುಖ್ಯತೆ ಬಂತು, ಎಷ್ಟು ಬೆಲೆ ಬಂತು. ಒಳ್ಳೇದು. ನಾವು ಪುನೀತರಾಗಬೇಕು ಅಂತ ಈ ಶ್ರೀರಾಮಚಂದ್ರನಲ್ಲಿ ನಾವು ಕೋರ್ಕೊಳ್ತಾ ಈ ಚುಂಚನಕಟ್ಟೆ ಜಾತ್ರೆಗೆ ಜೈ ಹೇಳ್ತಾ, ನಿಮ್ಮ ಪರವಾಗಿ ಹಳ್ಳಿಕಾರು ರೈತರ ಪರವಾಗಿ ಜೈ ಹಳ್ಳಿಕಾರ್ ಅಂತ ಹೇಳ್ತೀನಿ. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ಅಣ್ಣ ಯಾವ್ರವು? ಮಿರ್ಲೆ. ಓಕೆ. ಲಾಸ್ಟ್ ಇಲ್ಲೇ ಕಟ್ಟಿದ್ರಲ್ಲ ನೀವು? ಅದೇ. ಅಣ್ಣ ತಮ್ಮ ಹೆಸರು ಹೇಳಿ. ಮಿರ್ಲೆ ಅವರಾ? ಈ 3 ಜೊತೆ ಇದೆ ನಿಮ್ಮ? 3 ಜೊತೆ.
ಈ ಶೋಕಿಗೋಸ್ಕರನ ಕೆಲಸನೂ ಮಾಡ್ತೀವಿ? ಕೆಲಸನೂ ಮಾಡ್ತೀವಿ. ಹಾಂ, ಶೋಕಿಗೂ ಆಗುತ್ತೆ. ಅದೇ ಅದೇ ವರ್ಷ ವರ್ಷ ಬಂದಿಲ್ಲಿ ಜಾತ್ರೆ ಮಾಡಿಕೊಂಡು. ಅದೇ ಈ ವರ್ಷ ಹೆಂಗಿದೆ ಅಣ್ಣ ಜಾತ್ರೆ? ಹೆಂಗೆ ಸೇರ್ತದೆ? ಚೆನ್ನಾಗಿ ಸೇರ್ತದೆ? ನಾಳೆ ನಡೆದ್ರೆ ಟೈಟ್ ಆಗಿದೆ. ಹಾಂ ಹಾಂ ಹಾಂ, ಫ್ರೆಶ್ ಆಗುತ್ತೆ. ಭಾನುವಾರ ಸೋಮವಾರದಿಂದ ವ್ಯಾಪಾರ ಜಾಸ್ತಿ. ಈ ಕಡೆ ಎಲ್ಲ ಸೇರ್ಬಿಟ್ಟಿದೆ ಇವತ್ತು, ಆಯ್ತು ಬಂದ್ಬಿಟ್ಟಿದೆ. ಹಾಂ, ನಾಳೆ ಅಂತೂ ಜಾಸ್ತಿ ಆಗುತ್ತೆ. ನಿಮ್ಮ ಕಡೆ ಭಾಳ ಚೆನ್ನಾಗಿ ಮೇಯಿಸ್ತೀರಾ ಮಾಡ್ತೀವಿ. ಹಳ್ಳಿಕಾರ ಅಂದರೆ? ಹಳ್ಳಿಕಾರ್ಗೆ ನಾವು ಜಾಸ್ತಿ ಬೆಲೆ ಕೊಡ್ತೀವಿ. ಹೌದೌದು, ಎಷ್ಟು ಚೆನ್ನಾಗಿ ಮೇಯಿಸ್ತೀರಾ, ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಎತ್ತುಗಳೆಲ್ಲ. ಈ ಕೆಲಸ ಅಂದರೆ ಒಂದು ಜಾತ್ರೆ ಬರೋದಕ್ಕಿಂತ ಮುಂಚೆ ಒಂದು ತಿಂಗಳು ಕೆಲಸ ಮಾಡಲ್ಲಲ್ವಾ? ರೆಸ್ಟ್ ಕೊಟ್ಟಿರ್ತೀವಿ. ಎಷ್ಟು ಕೊಟ್ಟಿರ್ತೀರಾ? ಹಾಂ ಹಾಂ, ಚೆನ್ನಾಗಿ ಪೋಷಣೆ ಮಾಡಿ ಆದ್ಮೇಲೆ ಹೇಮಗಿರಿ ಒಂದು ಹೋಯ್ತೀವಿ. ಹಾಂ, ಅದಾದ್ಮೇಲೆ ಬೇಬಿ ಅದಾದ್ಮೇಲೆ ಕೆಲಸ ಮಾಡಿ ಗೊಬ್ಬರ ಹಾಕಿ ಮಾಡ್ತಾರೆ. ಅದೇ ಅದೇ ಜಾತ್ರೆ ಟೈಮಲ್ಲಿ ಹೋಗಿ ಎಷ್ಟು? ಹಾಂ, ಇವು ಏನು ರೇಟ್ ಆಗುತ್ತೆ ನೀವು? ಅಣ್ಣ ಇದು 310 ಇವು. 310 ಹೇಳ್ತೀರಾ? ಅದು 220. ಹಾಂ ಹಾಂ ಹಾಂ, ಅದು 190. ಹಂಗೆ ಬೇರೆ ಬೇರೆ ರೇಟ್. ಮನೇಲಿ ಯಾವಾಗಲೂ ಎಷ್ಟು ಜೊತೆ ಇರುತ್ತೆ? ನಮ್ಮಲ್ಲಿ 1-2 ಜೊತೆ ಮಡಗಿತ್ತು. 1-2 ಇದ್ದೇ ಇರುತ್ತೆ ಯಾವಾಗಲೂ. ಹಾಂ ಹಾಂ, ಈ ಜಾತ್ರೆ ಟೈಮಲ್ಲಿ 1-2 ಎಕ್ಸ್ಟ್ರಾ ಹಾಕೊಂಡು ಬರ್ತೀರಾ? ಹಾಂ, ಖುಷಿ ಆಯ್ತಣ್ಣ ನಿಮ್ಮ ಹೆಸರು ನೋಡಿ. ತಮ್ಮದು ಹೆಸರು, ಮೊಬೈಲ್ ನಂಬರ್ ಹೇಳಿ. 9900-284-384. ನಮ್ಮ ವೀಕ್ಷಕರು ಯಾರು ಈ ಜಾತ್ರೆ ಹೆಂಗೆ ಬರ್ಬೇಕು ಏನು ಅಂತ ಯಾರು ನಿಮ್ಗೆ ಕರೆ ಮಾಡ್ತಾರೆ, ಸ್ವಲ್ಪ ಗೈಡ್ ಮಾಡಿ. ಆಯ್ತಣ್ಣ, ನಮಸ್ಕಾರ ಅಣ್ಣ. ಇವು ನಿಮ್ಮವಿನಾ? ನಮಸ್ಕಾರ. ನಮಸ್ತೆ ಅಣ್ಣ, ನೀವು ಬಂದ್ರಾ? ನಟರಾಜಣ್ಣ? ಹೌದಾ, ಭಾಳ ಖುಷಿ ಆಯ್ತು. ಆರಾಮ್ ಆರಾಮ್. ಯಾವ ಬಂದ್ರಿ? ಹೌದಾ, ನೋಡಿ ಚೆನ್ನಾಗಿ ಸೇರ್ತಾ ಇದೆ. ಅಣ್ಣ ಎಷ್ಟು ಇವು ರೇಟು? 220. ಹಾಂ ಹಾಂ, ಮತ್ತೆ ಅವನಿಗೆ ಸಿಗ್ತಾ ಇದ್ರೆ ಇವಾಗ ಇಲ್ಲಿ ಬಂದ್ವಿ. ಹಾಂ, ನೋಡಿ ನೋಡಿ ಚೆನ್ನಾಗಿದ್ದಾವೆ, ಚೆನ್ನಾಗಿ ಬರ್ತಾ ಇದ್ದಾವೆ. ಇನ್ನು ನಾಳೆ ಇರ್ತೀರಾ? ಇವತ್ತು ನಮ್ಗೆ ಇನ್ನೂ 3 ಜೋಡಿ ಬೇಕು. ಅದೇ ಅದೇ, ನಾಳೆ ಫುಲ್ ಆಗ್ಬಿಡುತ್ತೆ. ಅದೇ ಅದೇ, ಸಿಗೋಣ ಆಮೇಲೆ. ಓಕೆ. ಆಮೇಲೆ ನಾನು ಇನ್ನೂ ಯಾವ್ರವಣ? ಸಾಲಿಗ್ರಾಮದಲ್ಲ. ಎಷ್ಟಲ್ಲೂ? 2. ಇವತ್ತು ಬಂದ್ರಾ? ರೇಟ್ ಅಣ್ಣ? 140 ಹೇಳ್ತಿದ್ದೀರಾ? ಗಿರಾಕಿಗಳು ಬಂದಿದ್ದಾರಾ? ವ್ಯಾಪಾರಸ್ಥರು ಬಂದಿದ್ದಾರೆ? ಅದೇ ಅಣ್ಣ, ಯಾವ್ರವು? ಸಾಲಿಗ್ರಾಮದವೇನಾ? ರೇಟ್ ಅಣ್ಣ, ರೇಟು 120 ಹೇಳ್ತೀನಿ. ಇನ್ನೂ ಅಲ್ಲಾಗಿಲ್ಲ. ಯಾವತ್ತು ನೆನೆ ಬಂದ್ರೆ ಇವತ್ತು ಬಂದ್ರಾ? ಹೌದಾ, ಇವತ್ತು ಚೆನ್ನಾಗಿ ಸೇರ್ತದೆ ಈ ವರ್ಷ. ಹೌದೌದು, ಏನು ತೊಂದರೆ ಇಲ್ಲ ಈ ವರ್ಷ. ಹೌದಾ? ಹಾಂ, ಆಗಲಿ ಆಗಲಿ, ಪಾಪ ರೈತರಿಗೆ ಒಳ್ಳೇದಾಗಬೇಕು. ರೈತರು ಎಷ್ಟು ಇದು ಮಾಡೋರೆ ಎಲ್ಲ ಅದಕ್ಕಾಗಿ ಜೀವ ಬಿಡ್ತಾರೆ. ಕರೆಕ್ಟ್, ಸಾಕವ್ರೆ ಬಸವಣ್ಣ ಖರ್ಚು. ಇದೊಂದು ಅವ್ರಿಗೆ ಖುಷಿ ಜಾತ್ರೆ ಬಂದು. 30 ಅಡಿಕೆ ಅಂತೈತೆಪ್ಪ. 30 ನಮ್ದು ಇಂಡಿಯನ್ ಕೌ ಅಂತ ಹೇಳ್ಬಿಟ್ಟು 70 ಅಡಿಕೆ ಅಂತೈತೆ. ಮುಂಡೂರಾ? ಬಾಣ ಪಕ್ಕ ಬಾಣ ಅಣ್ಣ. ನಿಮ್ಮ ಹೆಸರು ಹೇಳಿ? ರಾಜೇಗೌಡ್ರೆ. ಸಾಲಿಗ್ರಾಮ ಹತ್ರ ಮುಂಡೂರು ಅಂದ್ರಲ್ಲ? ಹಾಂ ಹಾಂ, ವರ್ಷ ವರ್ಷ ಬರ್ತೀರಲ್ಲ ಜಾತ್ರೆಗೆ? ಇಲ್ಲಿ ಬಂದು ಚುಂಚನಗಡೆ ಜಾತ್ರೆ ಮಾಡ್ಕೊಂಡು ಹೋಗ್ತೀರಾ? ಎಷ್ಟು ಅಡಿ ಇದಾವೆ ಇವತ್ತು? ಇವಾಗ ನಿಮ್ಮವೇನಾ ಇವು ಕರುಗಳು? ಹಾಂ ಹಾಂ ಹಾಂ. ಎಷ್ಟು, 1 ವರ್ಷದ ಕರನಾ? ವ್ಯಾಪಾರ 180. ಹಾಂ ಹಾಂ ಹಾಂ. ಕೇಳ್ತಾ ಇದ್ದಾರಾ? ಎಷ್ಟು ಕೇಳಿದ್ರು? 120ಕ್ಕೆ. ಹಾಂ, ಅದೇ ಅದೇ. ಇನ್ನು ಇವತ್ತೆಲ್ಲ ಶುರುವಾಗಿದೆಯಲ್ಲ, ನಾಳೆ ನಡೆದೆಲ್ಲ ಫುಲ್ ಆಗ್ಬಿಡುತ್ತೆ, ಅವಾಗ ವ್ಯಾಪಾರ ಆಗುತ್ತೆ. ಚೆನ್ನಾಗಿದೆ ನೋಡ್ರಿ.